ಯೋಹಾನನು ಬರೆದಂಥ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 6ನೇ ವಾಕ್ಯ. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ನಡೆದಂತೆ ನಾವು ಕೂಡ ನಡೆಯಬೇಕೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಕ್ರೈಸ್ತ ಜೀವಿತ ಅನ್ನುವಾಗ ಯಾವುದೋ ಒಂದು ದಿನಕ್ಕೆ ಅಥವಾ ಕೆಲವು ಗಂಟೆಗಳಿಗೆ ಮಾತ್ರ ಅದು ಸೀಮಿತವಲ್ಲ. ನಮ್ಮ ಜೀವನವೇ ಕ್ರಿಸ್ತನಲ್ಲಿ ಇರಬೇಕು, ಕ್ರಿಸ್ತನೊಂದಿಗೆ ಬಾಳಬೇಕು. ಆತನ ಚಿತ್ತಾನುಸಾರವಾಗಿ ನಮ್ಮ ಹೆಜ್ಜೆಗಳನ್ನು ಮುಂದೆ ಇಡುತ್ತಾ ನಾವು ಜೀವಿತವನ್ನು ನಡೆಸುವಂಥದ್ದೇ ನಿಜವಾದಂಥ ಕ್ರೈಸ್ತ ಜೀವಿತ. ಈ ರೀತಿಯಾಗಿ ನಾವು ಜೀವಿಸಬೇಕಂದರೆ ಕ್ರಿಸ್ತನಲ್ಲಿ ನೆಲೆಗೊಂಡವರಾಗಿರಬೇಕು. ಆತನ ವಾಕ್ಯೋಪದೇಶಗಳು, ಆತನ ಆಜ್ಞೆಗಳು, ಕಟ್ಟಳೆಗಳು ಯಾವಾಗಲೂ ಕೂಡ ನಮ್ಮೊಳಗೆ ಇರಬೇಕು. ನಾವು ಅದನ್ನು ಅನುಸರಿಸುವಂಥದ್ದು ನಮ್ಮ ಜೀವನ ಶೈಲಿಯಾಗಿರಬೇಕು. ಈ ರೀತಿ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡವರಾಗಿದ್ದರೆ ಕ್ರಿಸ್ತನವರು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೂ ಆತನ ಮಾರ್ಗದಲ್ಲಿ ನಡೆಯುವುದಕ್ಕೂ ಅರ್ಹರಾಗಿ ಬದಲಾಗುತ್ತೇವೆ. ಈ ರೀತಿಯಾಗಿರುವಂಥವರ ವಿಷಯವಾಗಿ ವಾಕ್ಯವು ಹೇಳುತ್ತದೆ, ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಎಂಬುದಾಗಿ. ಅಂದರೆ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೇವೆಂಬುದಾಗಿ ಹೇಳುವಾಗ ಕ್ರಿಸ್ತನು ಯಾವ ರೀತಿಯಾಗಿ ಜೀವಿಸಿದನು, ಕ್ರಿಸ್ತನು ಯಾವ ರೀತಿಯಾಗಿ ಸಹಿಸಿಕೊಂಡನು, ಕ್ರಿಸ್ತನು ಯಾವ ರೀತಿಯಾಗಿ ತಂದೆಯ ಉದ್ದೇಶವನ್ನು ನೆರವೇರಿಸಿದನು, ಯಾವ ರೀತಿಯಾಗಿ ಪ್ರಾರ್ಥಿಸಿದನು, ಯಾವ ರೀತಿಯಾಗಿ ಎಲ್ಲದರ ಮಧ್ಯದಲ್ಲಿ ಕೂಡ ತಾಳ್ಮೆಯಿಂದ ಆ ವಿಷಯಗಳ ಮೇಲೆ ಜಯವನ್ನು ಹೊಂದಿದನೋ, ಇದೇ ರೀತಿಯಾಗಿ ನಾವು ಕೂಡ ನಡೆದುಕೊಳ್ಳುವಂತೆ, ಇದೇ ರೀತಿಯಾಗಿ ನಾವು ಕೂಡ ಬಲಗೊಳ್ಳುವಂತೆ ಕರ್ತನ ಮಾರ್ಗದಲ್ಲಿ ಧೈರ್ಯವಾಗಿ ವೈರಾಗ್ಯವಾಗಿ ತಂದೆಯ ಚಿತ್ತವನ್ನು ನೆರವೇರಿಸುತ್ತಾ ಮುಂದೆ ನಡೆಯುವುದಕ್ಕೆ ಬದ್ಧರಾಗಿದ್ದೇವೆ. ಈ ರೀತಿ ಬದ್ಧತೆ ಇಲ್ಲದೆ ದೇವರಿಗೆ ಸಮರ್ಪಿಸದೆ ನಮಗೆ ಇಷ್ಟ ಬಂದ ಹಾಗೆ ಜೀವಿಸುವಂಥದ್ದು, ಇಷ್ಟ ಬಂದ ಹಾಗೆ ನಡೆಯುವಂಥದ್ದು, ಆದರೆ ಭಾನುವಾರ ಮಾತ್ರ ತಪ್ಪದೆ ಆರಾಧಿಸುವಂಥದ್ದು ಅಥವಾ ಬೆಳಗ್ಗೆ ಎದ್ದ ಕೂಡಲೇ ಕೆಲವೊಂದು ವಾಕ್ಯಗಳನ್ನು ಓದುವಂಥದ್ದು, ಸ್ವಲ್ಪ ಕ್ಷಣ ಪ್ರಾರ್ಥಿಸುವಂಥದ್ದು, ಇದರಿಂದ ಕ್ರೈಸ್ತ ಜೀವಿತ ಪರಿಪೂರ್ಣತೆಗೆ ಬರುವುದಿಲ್ಲ. ಅಂಥವರು ಕ್ರಿಸ್ತನಲ್ಲಿ ನೆಲೆಗೊಂಡವರಾಗಿದ್ದೇವೆಂದು ಹೇಳುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಜೀವಿತಗಳು ಕ್ರಿಸ್ತನಲ್ಲಿ ನೆಲೆಗೊಂಡಿರಬೇಕು. ನೆಲೆಗೊಂಡಿರುವಂಥವರೇ ಹೇರಾಳವಾದ ಫಲವನ್ನು ಕೊಡುವಂಥದ್ದು. ಹಾಗಾಗಿ ನೆಲೆಗೊಂಡವರಾಗಿದ್ದೇವೆ ಅಂದರೆ ಕ್ರಿಸ್ತನು ನಡೆದಂತೆ ನಾವು ಕೂಡ ನಡೆಯುವುದಕ್ಕೆ ಬದ್ಧರಾಗಿದ್ದೇವೆ ಎಂಬುದನ್ನು ತಿಳಿದು ಆತನು ಕಷ್ಟದ ಮಾರ್ಗದಲ್ಲಿ ಇಕ್ಕಟ್ಟಿನಲ್ಲಿ ನಡೆಸಿದರೂ ಕೂಡ ಆತನಿಗೆ ವಿರೋಧವಾಗಿ ಗುಣಗುಟ್ಟದೆ, ಆತನಿಗೆ ವಿರೋಧವಾಗಿ ಮಾತುಗಳನ್ನಾಡದೆ, ನಂಬಿಕೆಯನ್ನು ಬಿಟ್ಟು ಬಿಡದೆ, ಕುಂದಿ ಹೋಗದೆ ದೃಢವಾಗಿ ನೆಲೆಗೊಂಡವರಾಗಿ ಕರ್ತನಿಗೋಸ್ಕರ ಜೀವಿಸುತ್ತಾ ಆತನ ಉದ್ದೇಶವನ್ನು ನೆರವೇರಿಸಿ ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವಂಥ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮುಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯಾ. ಕ್ರಿಸ್ತನಲ್ಲಿ ನೆಲೆಗೊಂಡಿರುವುದು ಅಂದರೆ ಏನೋ ಕೆಲವು ದಿನಗಳಿಗೆ, ಕೆಲವು ಕ್ಷಣಗಳಿಗೆ ಮಾತ್ರ ಅದು ಸೀಮಿತವಲ್ಲ. ನಾವು ನಿನ್ನಲ್ಲಿ ಆಳವಾಗಿ ಬೇರೂರಿದವರಾಗಿ, ನಿನ್ನಲ್ಲಿ ನೆಲೆಗೊಂಡವರಾಗಿ ಅಪ್ಪ ಜೀವಿತವನ್ನು ನಡೆಸಬೇಕು. ಕ್ರಿಸ್ತನು ನಡೆದಂತೆ ನಾವು ಕೂಡ ನಡೆಯುವುದಕ್ಕೆ ಬದ್ಧರಾಗಿರಬೇಕು. ಅದಕ್ಕೆ ನಮ್ಮನ್ನು ಸಮರ್ಪಿಸಿಕೊಡುತ್ತಾ ಇದ್ದೇವೆ. ಎಲ್ಲ ಇಕ್ಕಟ್ಟುಗಳು, ನಿಂದೆ, ಅವಮಾನಗಳು, ಕೇಡುಗಳು, ಎಲ್ಲ ವಿರೋಧಗಳು, ಸುಳ್ಳು ಆಪಾದನೆಗಳ ಮಧ್ಯದಲ್ಲಿ ಕೂಡ ನಾವು ನಿನ್ನ ಮೇಲೆ ಅಪ್ಪ ದೃಷ್ಟಿಯನ್ನು ಇಟ್ಟು ನಿನ್ನ ಹಾಗೆ ನಾವು ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಕಾರಣ ನಿನ್ನ ಹಾಗೆ ಜೀವಿಸುವಂಥವರೇ ಜಯಶಾಲಿಗಳಾಗುವಂಥದ್ದು. ನಿನ್ನ ಹಾಗೆ ಜೀವಿಸುವಂಥವರೇ ಲೋಕವನ್ನು, ಸೈತಾನನ್ನು, ಸಕಲ ದುಷ್ಟ ಕಾರ್ಯಗಳನ್ನು ಜಯಿಸಿ ಪರಲೋಕ ರಾಜ್ಯವನ್ನು ಪ್ರವೇಶಿಸುವಂಥದ್ದು ಎಂಬುದನ್ನು ತಿಳಿದಿದ್ದೇವೆ ಕರ್ತನೆ. ಅದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು. ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸು, ನಿನ್ನ ಆತ್ಮನ ಶಕ್ತಿಯಿಂದ ತುಂಬಿಸು ಕರ್ತನೆ. ಈ ದಿವಸ ಮೊದಲುಗೊಂಡು ನಿನ್ನ ಮಕ್ಕಳಪ್ಪ ನಿನ್ನಲ್ಲಿ ನೆಲೆಗೊಂಡವರಾಗಿ, ಜಯ ಹೊಂದಿದವರಾಗಿ, ಹೇರಾಳ ಫಲ ಕೊಡುತ್ತಾಪ್ಪ ನಿನಗೆ ಸಂತೋಷವನ್ನು ಉಂಟು ಮಾಡುವಂತೆ ಜೀವಿತವನ್ನು ನಡೆಸೋದಕ್ಕೆ ಸಹಾಯವನ್ನು, ಕೃಪೆಯನ್ನು ಅನುಗ್ರಹಿಸು. ನಿನ್ನ ಅತ್ತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತನಾಡೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.